ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಮೊಟ್ಟೆ ಕೈಮಾ ಉಂಡೆ ಮಾಡೋಣ ಬನ್ನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ನಾನು ತೊಗೊಂಡಿರುವಂಥದ್ದು ಒಂದು 6 ಮೊಟ್ಟೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆನೂ ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕು. ಉಂಡೆ ಒಡೆದೋಗದೇ ಇದ್ದಂಗೆ ಮಿಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಹುರ್ಗಡ್ಲೆ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲೆ ಬಂದುಬಿಟ್ಟು ಇದು ಚಕ್ಕೆ, ಲವಂಗ, ಟೊಮೊಟೊ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು. ಇದು ಬಂದುಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಗಸಗಸೆ ಇದ್ದರೆ ಸ್ವಲ್ಪ ಹಾಕ್ಬೋದು, ಇರಲಿಲ್ಲ ನಾನು ಹಾಕಲಿಲ್ಲ, ಇದ್ದರೆ ಹಾಕ್ಕೋಬೋದು. ಓಕೆನಾ. ಇದಕ್ಕೆ ಧನಿಯಾ ಪುಡಿ ಹಾಕ್ಕೋಬೇಕು. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಫಸ್ಟ್ ಮಸಾಲೆ ರುಬ್ಕೋಬೇಕು. ಹುರ್ಗಡ್ಲೆನ ಹಾಗೆ ಪುಡಿ ಮಾಡ್ಕೊಳ್ಳಿ, ಅದೇನು ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಮಾತ್ರ ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಬಂದು ಆಮೇಲೆ ಅದನ್ನು ಸ್ವಲ್ಪ ಈ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಅದನ್ನು ಜೊತೆಗೆ ಹಾಕ್ಕೋಬೇಕು. ಟೊಮೊಟೊ ಎಲ್ಲನೂ. ಟೊಮೊಟೊ 1 ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕು ಹುಳಿ ಅಂದರೆ ಬೇಕಾದ್ರೆ ಇನ್ನೂ 1 ಹಾಕ್ಕೋಬೋದು. ನಾನು 1 ಹಾಕಿದ್ದೀನಿ. ಓಕೆನಾ. ಬೇಕು ನಿಮ್ಗೆ ಇನ್ನೂ 1 ಬೇಕು ಅನಿಸಿದ್ರೆ ನೀವು ಎಷ್ಟು ಮಾಡ್ತೀರಾ ಅದರ ಅಳತೆ ಮೇಲೆ ಹಾಕ್ಕೊಳ್ಳಿ. ಹಾಗಾಗಿ ಇದು ನಾವು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಓಕೆನಾ. ಇವಾಗ ಇದಕ್ಕೆ ಮಾಮೂಲಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ನಾನು ಹೇಳ್ದಂಗೆ ಗಸಗಸೆ ಇದ್ದರೆ ಹಾಕ್ಕೋಬೋದು, ಇರಲಿಲ್ಲ ನಾನು ಹಾಕಿಲ್ಲ. ಓಕೆನಾ. ಇದ್ದರೆ ಹಾಕ್ಕೊಳ್ಳಿ, ಆಪ್ಷನ್. ನೀವು ಹಾಕ್ತೀನಿ ಅಂದರೆ ಹಾಕ್ಬೋದು, ತೊಂದರೆ ಏನಿಲ್ಲ. ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಕಡಲೆ ಪುಡಿ, ಅದು ಕಡಲೆನೂ ಹುರ್ಗಡ್ಲೆನೂ ಪುಡಿ ಮಾಡ್ಕೋಬೇಕು. ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಾದ್ಮೇಲೆ ಅದೇನು ರುಬ್ಬಿರ್ತೀವಲ್ಲ ಅದನ್ನು ರುಬ್ಕೊಂಡಿರೋದನ್ನು ಒಂದು 2 ಸ್ಪೂನಿಂದ 3 ಸ್ಪೂನ್ವರೆಗೂ ನಾನು ಮೊಟ್ಟೆನ ಆಲ್ರೆಡಿ ತುರಿದು ಇಟ್ಕೊಂಡಿದ್ದೀನಿ. ನಾವು ತೆಂಗಿನಕಾಯಿ ತುರಿತೀವಲ್ಲ ಅದರಲ್ಲಿ ತುರಿದು ಇಟ್ಕೊಳ್ಳಿ. ಅದು ತುರಿಯೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ಹಾಕ್ಬಿಟ್ಟು ಅದಕ್ಕೆ ನಾವು ಏನು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಪುಡಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 1 ಮೊಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೊಟ್ಟೆ ಒಡೆದ್ಬಿಟ್ಟು ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದು ತೆಳ್ಳೆ ಆದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಈಗ ಗಟ್ಟಿಯಾಗಿ ಉಂಡೆ ಮಾಡೋ ಥರ ಆಗುತ್ತೆ ಅಂದರೆ ಪರವಾಗಿಲ್ಲ, ಹಾಗೇ ಉಂಡೆ ಕಟ್ಕೊಳ್ಳಿ. ಓಕೆನಾ. ಈ ರೀತಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ಪೂನಲ್ಲಿ ಮಾಡೋಕ್ಕೋದ್ರೆ ಅಷ್ಟು ಮಿಕ್ಸ್ ಆಗೋದಿಲ್ಲ, ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಓಕೆನಾ. ನಾನು ಸ್ಪೂನಲ್ಲಿ ಮಾಡೋಕ್ಕೋದೆ ಆಗಲಿಲ್ಲ, ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಓಕೆನಾ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸುಮ್ಮನೆ ಮೊಟ್ಟೆ ಬೇಯಿಸ್ಕೊಡೋ ಬದಲು, ಆಮ್ಲೆಟ್ ಹಾಕ್ಕೊಡೋ ಬದಲು ಈ ಥರ ಒಂದು ಮಾಡಿ ನಿಮಗೆ ಚಪಾತಿ, ದೋಸೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಓಕೆನಾ. ಒಂಥರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಉಂಡೆ ಮಾಡಿಕೊಂಡು. ಇದಕ್ಕೆ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮೇಲೆ, ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ನಾನು ಹೇಳ್ದಾಗೆ ಅದೇನಾದರೂ ತೆಳ್ಳೆ ಆಯಿತು ಅಂದರೆ ಸ್ವಲ್ಪ ಇದು ಮಾಡಿ, ಉಂಡೆಗೆ ಹುರ್ಗಡ್ಲೆ ಪುಡಿ ಇರುತ್ತಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸರಿ ಹೋಯ್ತು ಉಂಡೆ ಅಂದರೆ ಏನು ತೊಂದರೆ ಇಲ್ಲ, ಹಾಗೇ ಮಾಡಿ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗ್ಬೇಡಿ, ಸಣ್ಣ ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೊಳ್ಳಿ. ಓಕೆನಾ. ಈ ರೀತಿ ಮಾಡಿಟ್ಕೊಂಡು ಉಂಡೆ ಮಾಡಿಟ್ಕೊಂಡು ಆಮೇಲೆ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಇದ್ದರೆ ಕರಿಬೇವು ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗೋವರೆಗೂ ಹುರಿಬೇಕು. ನೀಟಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದಾದ್ಮೇಲೆ ಅದು ಈರುಳ್ಳಿ ಮತ್ತು ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗೋವರೆಗೂ ಹುರ್ಕೋಬೇಕು ಎಣ್ಣೆಲೆ. ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ, ನಾವು ಆಲ್ರೆಡಿ ಕೈಮಾ ಉಂಡೆ ಮಾಡೋಕ್ಕೆ ಮಸಾಲೆ ಹಾಕ್ಕೊಂಡ್ವಲ್ಲ ಆ ಮಸಾಲೆ, ಉಳಿದಿರೋ ಮಸಾಲೆನ ಇವಾಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಕೆಂಪಗಾದ್ಮೇಲೆ ಅದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಒಂದು ಕುದಿ ಅದು ಸಾರು ನಿಮಗೆ ಎಷ್ಟು ಗಟ್ಟಿ ಬೇಕೋ ತೆಳ್ಳೆ ಬೇಕೋ ನೋಡಿ ಜಾಸ್ತಿ ಮಾಡ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡಿರ್ತೀರ ಅಷ್ಟರಲ್ಲಿ ನೋಡಿ. ಕುದಿ ಬರ್ತಿದ್ದಾಗೆ ಇವಾಗ ಈ ಉಂಡೆನೆಲ್ಲ ಹಾಕ್ತಾಯಿದ್ದೀನಿ. ಓಕೆನಾ. ಈ ಉಂಡೆ ಅದರಲ್ಲಿ ಆಲ್ರೆಡಿ ನಾವು ಮೊಟ್ಟೆ ಬೇಯಿಸಿರೋ ಮೊಟ್ಟೆ ಆಗಿರೋದ್ರಿಂದ ತೊಂದರೆ ಏನಿಲ್ಲ. ಅದನ್ನು ಹಾಕಿ ಒಂದು ಕುದಿಸಿದ್ರೆ ಸಾಕು. ಆಲ್ರೆಡಿ ಕುದೀತಾ ಇರೋದ್ರ ಜೊತೆಲಿ ಇದು ಹಾಕಿ ಒಂದು ಕುದಿ ಬಂದರೆ ಸಾಕು. ನಮಗೆ ಕೈಮಾ ಉಂಡೆ ಸಾರು ರೆಡಿ ಆಗುತ್ತೆ. ಇದು ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.